ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಜಾಹೀರಾತು ಫಲಕ ಹಾಕೋ ಹಾಗಿಲ್ಲ. ಮನಸೋ ಇಚ್ಛೆ ಜಾಹೀರಾತು ಫಲಕ ಹಾಕ್ತಾ ಇದ್ದವರಿಗೆ ಜಿಬಿಎ ಕಡಿವಾಣ ಹಾಕ್ತಾ ಇದೆ. ಜಾಹೀರಾತು ಪೋಸ್ಟರ್, ಬ್ಯಾನರ್ ಪ್ರದರ್ಶನಕ್ಕೆ ಜಿಬಿಎ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಪ್ರತಿ ರಸ್ತೆಯಲ್ಲಿ 200 ಮೀಟರ್ಗೆ ಕೇವಲ 2 ಜಾಹೀರಾತಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಜಿಬಿಎ ಜಾಹೀರಾತು ನಿಯಮ 2025ರ ಅಂತಿಮ ಅಧಿಸೂಚನೆ ಪ್ರಕಟಗೊಂಡಿದೆ. ಆಯಾ ಪ್ರದೇಶದ ಸ್ಥಿರಾಸ್ತಿ ದರದ ಆಧಾರದಲ್ಲಿ ಜಾಹೀರಾತು ಶುಲ್ಕ ಕೂಡ ನಿಗದಿ ಮಾಡಲಾಗುತ್ತೆ. ದೇವಾಲಯ, ಮಸೀದಿ, ಚರ್ಚ್ ಈ ಭಾಗದಲ್ಲಿ ಜಾಹೀರಾತು ನಿಷೇಧ ಇದೆ. ವಿಶ್ವ ಪಾರಂಪರಿಕ ಸ್ಥಳಗಳು, ರಾಷ್ಟ್ರೀಯ ಉದ್ಯಾನವನಗಳು ಇಲ್ಲೆಲ್ಲ ಜಾಹೀರಾತು ಹಾಕೋ ಹಾಗಿಲ್ಲ. ಸ್ಮಾರಕಗಳಲ್ಲಿ ಜಾಹೀರಾತು ಫಲಕಗಳನ್ನು ನಿಷೇಧಿಸಲಾಗಿದೆ. ಕೆಲವೊಂದಿಷ್ಟು ಕಂಡೀಷನ್ಗಳು ಕೂಡ ಇದೆ. ಎಲ್ಲೆಲ್ಲಿ ಜಾಹೀರಾತು ಫಲಕ ಹಾಕಬಾರ್ದು ಅಂತ, ಯಾವ ರಸ್ತೆಗಳಲ್ಲಿ ಜಾಹೀರಾತಿಗೆ ಅವಕಾಶ ಇಲ್ಲ ಅನ್ನೋದರ ಬಗ್ಗೆಯೂ ಕೂಡ ಹೇಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕುಮಾರಕೃಪಾ ರಸ್ತೆ, ವಿಂಡ್ಸರ್ ಮ್ಯಾನನ್ ಜಂಕ್ಷನ್, ಶಿವಾನಂದ ವೃತ್ತ, ರಾಜಭವನ ರಸ್ತೆ, ಹೈಗ್ರೌಂಡ್ಸ್ನಿಂದ ಮಿನ್ ಸ್ಕ್ವೇರ್, ಚಾಲುಕ್ಯ ವೃತ್ತ, ಶೇಷಾದ್ರಿ ರಸ್ತೆ, ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಆವರಣ ಈ ಭಾಗದಲ್ಲೆಲ್ಲ ಜಾಹೀರಾತು ಹಾಕೋ ಹಾಗಿಲ್ಲ, ಅವಕಾಶನೇ ಇಲ್ಲ. ಇನ್ನು ಪ್ಯಾಲೇಸ್ ರಸ್ತೆ, SBI ವೃತ್ತದಿಂದ ಚಾಲುಕ್ಯ ವೃತ್ತ ಈ ಎಲ್ಲ ರಸ್ತೆಗಳಲ್ಲಿ ಜಾಹೀರಾತು ಹಾಕೋ ಹಾಗಿಲ್ಲ. ಜಿಬಿಎ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಜಾಹೀರಾತು ಪ್ರದರ್ಶನದಿಂದ ವಾರ್ಷಿಕ 800 ಕೋಟಿ ಸಂಗ್ರಹಿಸುವ ನಿರೀಕ್ಷೆ ಇದೆ. ಸರ್ಕಾರಿ ಸ್ವಾಮ್ಯದ ಜಾಗದಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಅನುಮತಿ ಕಡ್ಡಾಯವಾಗಬೇಕು. BMRCL, BMTC, KSRTC ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ಜಾಗಕ್ಕೆ ಅನುಮತಿ ಬೇಕು. ಸಂಚಾರಿ ಜಾಹೀರಾತು ಪ್ರದರ್ಶನಕ್ಕೆ ಆನ್ಲೈನ್ನಲ್ಲಿ ಮೊದಲೇ ಅನುಮತಿ ಬೇಕು. ನಗರ ಪಾಲಿಕೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದುಕೊಳ್ಳುವಂತೆ ಸೂಚನೆ ಕೂಡ ನೀಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ BMTF ಜಂಟಿ ಆಯುಕ್ತೆ ಗಾಯತ್ರಿ ಎನ್ ನಾಯಕ್ ಸ್ಪಷ್ಟಪಡಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರದೇಶ ವ್ಯಾಪ್ತಿಯಲ್ಲಿ ಜಾಹೀರಾತು ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಹೊಸ ಜಾಹೀರಾತು ನಿಯಮಗಳನ್ನು ದಿನಾಂಕ 13/1/2026ರಂದು ಗೃಹ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದರನ್ವಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಜಾಹೀರಾತುಗಳನ್ನು ಅಳವಡಿಸುವ ಕುರಿತಂತೆ ಸುದೀರ್ಘವಾದ ನಿಯಮಗಳನ್ನು ರಚನೆಯನ್ನು ಮಾಡಲಾಗಿದೆ. ಪ್ರತಿ 200 ಮೀಟರ್ ಅಡಿಯಲ್ಲಿ ವಾಣಿಜ್ಯ ಜಾಹೀರಾತುಗಳಿಗೆ ಪ್ರದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಜಾಹೀರಾತು ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಅಗತ್ಯವಾಗಿರುವಂತಹ ಪರವಾನಗಿಯನ್ನು ಪಾಲಿಕೆಗಳಿಂದ ಪಡೆಯಬಹುದಾಗಿದ್ದು, ಪರವಾನಗಿಯು 5 ವರ್ಷ ಅವಧಿಯವರೆಗೆ ವ್ಯಾಲಿಡಿಟಿ ಇರುತ್ತದೆ ಮತ್ತು ಅದಕ್ಕೆ ಶುಲ್ಕವನ್ನು ಸಹ ನಿಗದಿಪಡಿಸಲಾಗಿದೆ. ಶುಲ್ಕವನ್ನು ಪಾವತಿಸಿ ಸಂಬಂಧಪಟ್ಟಂತಹ ಪಾಲಿಕೆಯ ವತಿಯಿಂದ ಪರವಾನಗಿಯನ್ನು ಪಡೆಯಬಹುದು. ಮತ್ತು ವಿವಿಧ ರೀತಿಯ ಜಾಹೀರಾತುಗಳಿಗೆ ಸಂಬಂಧಿಸಿದಂತೆ ಅದಕ್ಕೆ ಗರಿಷ್ಠ ಸೈಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.